ಇಂಧನ ಬಿಕ್ಕಟ್ಟು ತಡೆಯದಿದ್ರೆ ಬಡತನದ ಮಹಾಸ್ಫೋಟ ಅಂತ ಪ್ರಧಾನಿ ಮೋದಿ ಎಚ್ಚರಿಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಬಡತನಕ್ಕೆ ತಲುಪ್ತಿದ್ದೀರಿ ಅಂತ ಹೇಳಿದ್ದು ತಲೆ ತಗ್ಗಿಸುವಂತಹ ವಿಚಾರ ಅಂದಿದ್ದಾರೆ. ಪ್ರಧಾನಿ ಈ ಬಗ್ಗೆ ದೇಶದ ಜನರಲ್ಲಿ ಕ್ಷಮೆ ಕೇಳಬೇಕು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಪ್ರಧಾನಿ ಅನ್ನೋದನ್ನ ಹೇಳಬೇಕು. 12 ವರ್ಷದ ಹಿಂದಿನ ದರಕ್ಕೆ ಹೋಲಿಸಿದ್ರೆ ಎಲ್ಲಾ ದರವೂ ಹೆಚ್ಚಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಹೋಗಿ ಏನು ಎಚ್ಚರಿಕೆ ವಹಿಸಲಿಲ್ಲ ಅಂತ ಅಂದರೆ ನಾವು ಬಡತನದ ದವಡೆಗೆ ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶ ವಿದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಭಾಳ ವಿಷಾದವಾದಂಥ ಸಂಗತಿ. ಬಹುಶಃ ಅವರು ಆ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರ, ಭಾರತೀಯರಿಗೆ ಸಂಬಂಧಪಟ್ಟಂತೆ ಹೇಳಿದ್ರ ಅನ್ನೋದು ಇವತ್ತು ಮುಖ್ಯವಾಗಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಇವತ್ತು ಈ ದೇಶ ಪ್ರಧಾನಮಂತ್ರಿಗಳು 12 ವರ್ಷ ಅಧಿಕಾರವನ್ನು ವಹಿಸಿದ್ದಾರೆ. 12 ವರ್ಷದಿಂದನೂ ಕೂಡ ಹಿಂದಿನ ದರಗಳಿಗೆ ಹೋಲಿಕೆ ಮಾಡಿದಾಗ ಹೆಚ್ಚುವರಿಯಾಗಿ ಸುಮಾರು 45 ಲಕ್ಷ ಕೋಟಿ ಹಣವನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ನಲ್ಲಿ ಇವರು ಪಡೆದಿದ್ದಾರೆ. ಈ ಪಡೆದಿರುವಂಥ ಸಂದರ್ಭದಲ್ಲಿ ಇವರು ಕೆಲವರಿಗೆ ಬೆಂಬಲವನ್ನು ಸಪೋರ್ಟನ್ನು ಕೊಡಬೇಕು, ಯಾರೋ ಒಂದು 2-3 ಕಂಪನಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಜನರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೊರೆಯನ್ನು ಹಾಕಿ ಇವತ್ತು ಏಕಾಏಕಿ ಜನರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದರೆ ನೀವು ಬಡತನದ ದವಡೆಗೆ ತಲುಪ್ತೀರಿ ಅಂತಕ್ಕಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ. ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ವಿಚಾರ. ಈ ದೇಶದ ಜನರ ಕ್ಷಮೆಯನ್ನು ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಅವರು ಕ್ಲಾರಿಫೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.